ಮುಡಾ ಹಗರಣದಲ್ಲಿ ಲೋಕ ತನಿಖೆ ಚುರುಕುಗೊಳ್ತಾ ಇದೆ. ಮುಡಾ ಮಾಜಿ ಆಯುಕ್ತ ಕಾಂತರಾಜು ವಿಚಾರಣೆ ನಡೆದಿದೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ. 2017ರಲ್ಲಿ ಕಾಂತರಾಜು ಅವರು ಮುಡಾ ಆಯುಕ್ತರಾಗಿದ್ರು. ಈಗ ಕಾಂತರಾಜು ಅವರನ್ನ ವಿಚಾರಣೆಗೆ ಒಳಪಡಿಸಿ ಇರೋದು ಮಹತ್ವ ಪಡೆದುಕೊಳ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಮುಡಾ ಹಗರಣದಲ್ಲಿ ಒಬ್ಬೊಬ್ಬರದೇ ವಿಚಾರಣೆಗಳು ನಡೀತಾ ಇದೆ. ಅದರಲ್ಲೂ ಈ ಮಾಜಿ ಆಯುಕ್ತರು ಅಥವಾ ಮಾಜಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋದಾಗಿ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇ ಆಗ್ರಹಿಸಿದ್ರು. ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಮಾತ್ರನೇ ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ, ನಿಜವಾಗಿಯೂ ಆ ಅವಧಿಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದಾಗಿ ಅವರು ಆಗ್ರಹಿಸಿದ್ರು. ಇದೀಗ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಕಾಂತರಾಜು ಅವರ ವಿಚಾರಣೆ ನಡೀತಾ ಇದೆ. ಇವರು ಮುಡಾದ ಮಾಜಿ ಆಯುಕ್ತರು. ಅಂದ್ರೆ 2017ರಲ್ಲಿ ಮುಡಾದ ಮಾಜಿ ಆಯುಕ್ತರಾಗಿ ಕೆಲಸವನ್ನ ಮಾಡಿದ್ದವರು ಕಾಂತರಾಜು ಅವರು. 2017ರಲ್ಲಿ ಇವರೇ ಆಯುಕ್ತರಾಗಿ ಇದ್ರು. ಇದೀಗ ಇವರನ್ನ ವಿಚಾರಣೆಗೆ ಕರೆಸಿರುವಂತದ್ದು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ, ಇದಿಷ್ಟು ದಿನಗಳವರೆಗೆ ಮುಡಾ ವಿಚಾರಣೆಗಳು ನಡೀತಾ ಇತ್ತು, ತನಿಖೆ ನಡೀತಾ ಇತ್ತಲ್ಲ, ಅಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಆಧಾರದ ಮೇಲೆ, ವಿಷಯಗಳ ಆಧಾರದ ಮೇಲೆ ಇದೀಗ ಇವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಕರೆಸಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ವಿಷಯಗಳು ಹೊರಗಡೆ ಬರುತ್ತೆ ಅನ್ನೋದು ಕೂಡ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಇದು ಈಗ ಇರುವಂತಹ ರಘುನಂದನ್ ಆಗಿರ್ಬೋದು ಅಥವಾ ಅಧಿಕಾರಿಗಳ ವಿಚಾರಣೆಯನ್ನ ಮಾಡಿದಾಗ ಅವ್ರು ಕೊಟ್ಟಿರುವಂತಹ ಉತ್ತರಗಳು ಹಾಗೆ ನಾವು ಇತ್ತೀಚೆಗೆ ಬಂದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನಮ್ಮಲ್ಲಿ ಇಲ್ಲ ಅಂತ. ಇದೀಗ ಮಾಜಿ ಆಯುಕ್ತರ ವಿಚಾರಣೆ ನಡೀತಾ ಇದೆ.